ಪ್ರೀತಿಯ ಆಶಾ. ಹೇಗಿದ್ದೀರಾ? ಎಲ್ಲ ಚೆನ್ನಾಗಿದ್ದೀರಾ ಅಂತ ಹೇಳಿ ಭಾವಿಸ್ತೀನಿ. ಇವತ್ತಿನ ರೀಡಿಂಗ್ ಏನಪ್ಪ ಅಂತ ಹೇಳಿದರೆ, ನೀವು ನೋಡುತ್ತಿರುವ ಏಂಜಲ್ಸ್ ನಂಬರ್ ಹಿಂದೆ ಇರುವ ನಿಜವಾದ ಸಂದೇಶವೇನು? ನೀವು ಹೋಗ್ತಾ ಇರುವಂಥ ದಾರಿಲಾಗಿರ್ಬೋದು, ಅಥವಾ ನಿಮ್ಮ ಫೋನಲ್ಲಾಗಿರ್ಬೋದು, ಅಥವಾ ಟೈಮಲ್ಲಾಗಿರ್ಬೋದು, ನೀವು ನಂಬರ್ಸ್ನ ನೋಡ್ತಾ ಇರ್ತೀರ, ಏಂಜಲ್ಸ್ ನಂಬರ್ ನೋಡ್ತಾ ಇರ್ತೀರಲ್ವಾ? ಅದರ ಒಂದು ಹಿಂದಿನ ಸತ್ಯ ಏನು? ನಿಮಗೆ ಯಾವ ಗೈಡೆನ್ಸ್ ಕೊಡೋದಕ್ಕೆ ಏಂಜಲ್ಸ್ ಪ್ರಯತ್ನ ಮಾಡ್ತಾ ಇದ್ದಾರೆ ಅನ್ನೋದು ಇವತ್ತಿನ ರೀಡಿಂಗ್ ಆಗಿರುತ್ತೆ. ಮತ್ತು ಇದು ಜನರಲ್ ರೀಡಿಂಗ್ ಆಗಿರುತ್ತೆ, ಇದು ವೈಯಕ್ತಿಕ ರೀಡಿಂಗ್ ಆಗಿರುವುದಿಲ್ಲ. ಇದು ಯಾರಿಗೆಲ್ಲ ರೆಸನೇಟ್ ಆಗುತ್ತೆ ಅವ್ರು ಮಾತ್ರ ತೆಗೆದುಕೊಳ್ಳಿ, ಇನ್ನೋದವರು ಸ್ಕಿಪ್ ಮಾಡಿ, ಓಕೆನಾ? ಮತ್ತು ನನಗೆ ಯಾರೆಲ್ಲ ಸಪೋರ್ಟ್ ಮಾಡ್ತಾ ಇದ್ದಾರೆ, ಥ್ಯಾಂಕ್ ಯು. ಹೀಗೆ ಸಪೋರ್ಟ್ ಮಾಡಿ ಅಂತ ಹೇಳ್ತಾ, ಇವತ್ತಿನ ನಿಮ್ಮ ಗಾರ್ಡಿಯನ್ ಏಂಜಲ್ ನಿಮಗೆ ಯಾವ ಸಂದೇಶ ಕೊಡೋದಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರೆ ಅನ್ನೋದನ್ನು ಸಹಿತ ಇಲ್ಲಿ ನೋಡ್ತಾ ಹೋಗೋಣ. ಮತ್ತು ನಿಮಗೆ ಇನ್ನೂ ಹೆಚ್ಚಿನ ವಿಷಯ ಬೇಕು ಅಂತ ಹೇಳಿದರೆ, ನನ್ನ ಇನ್ನೊಂದು ಯೂಟ್ಯೂಬ್ ಚಾನಲ್ ಇದೆ, ರಾಣಿ ಸ್ಪಿರಿಚುವಲ್ ವರ್ಲ್ಡ್. ಇಲ್ಲಿ ಏಂಜಲ್ಸ್ನ ಒಂದು ವರ್ಕ್ಶಾಪ್ ಇದೆ, ಆ ವರ್ಕ್ಶಾಪ್ನ ವಿಡಿಯೋಸ್ ಇರುತ್ತೆ, ಅಲ್ಲಿ ಬೇಕಾದರೆ ನೀವು ಚೆಕ್ ಮಾಡ್ಬೋದು, ಓಕೆನಾ? ನೋಡೋಣ ಇವತ್ತಿನ ನೀವು ನೋಡ್ತಾ ಇರುವಂತಹ ಏಂಜಲ್ಸ್ ಮೆಸೇಜ್. ಅಂದರೆ ನೀವು ಪದೇ ಪದೇ ನೋಡ್ತಾ ಇರ್ತೀರಾ, ಯಾವ ರೀತಿಯಪ್ಪ ಅಂತ ಹೇಳಿದರೆ 111, ಓಕೆನಾ? ಮೊದಲನೇದಾಗಿ ನೀವು 111 ನೋಡ್ತಾ ಇರ್ತೀರ ಅಂತ ಹೇಳಿದರೆ, ಅಲ್ಲಿ ನಿಮಗೆ ಏನೋ ಒಂದು ಸಂದೇಶ ಇರುತ್ತೆ. ಇದು ನಿಮಗೆ ತಾತ್ಕಾಲಿಕವಾಗಿ ಕಾಣುವಂಥದ್ದಲ್ಲ, ನಿಮಗೆ ಕಾಣಬೇಕು ಅಂತ ಹೇಳಿ ನೀವು ಹಾಗೆ ನೋಡ್ತಾ ಇದ್ದೀರಿ ಅಂತ ಅಲ್ಲ. ಏಕೆಂದರೆ ಇಲ್ಲಿ ಸ್ಪಿರಿಚುವಲಿ ನೀವು ಇದ್ದೀರಾ ಅಂತ ಹೇಳಿದರೆ, ಇಲ್ಲಿ ನಿಮಗಾಗಿ ಒಂದು ಸಂದೇಶ ಇರುತ್ತೆ, ಬ್ರಹ್ಮಾಂಡದ್ದಾಗಿರ್ಬೋದು, ಏಂಜಲ್ಸ್ ಆಗಿರ್ಬೋದು, ಅಥವಾ ನೀವು ನಂಬಿರುವಂಥ ದೈವಶಕ್ತಿ ಆಗಿರ್ಬೋದು. ಅಲ್ಲಿ ನೀವು ಒಂದು ಪ್ರಾರ್ಥನೆ ಮಾಡಿರ್ತೀರ, ಬಟ್ ಯಾವುದೇ ಒಂದು ವಿಚಾರನ ಅವರಿಗೆ ಡೈರೆಕ್ಟಾಗಿ ಒಂದು ಹೇಳೋದಕ್ಕಾಗಲ್ಲ. ಏಂಜಲ್ಸ್ ನಂಬರ್ ಮುಖಾಂತರ ನೀವು ಆ ಸಂದೇಶವನ್ನು ಪಡ್ಕೋಬಹುದು, ಅಥವಾ ಇನ್ನು ಬೇರೆ ವಿಡಿಯೋಸಿಂದ ಸಹಿತ ನೀವು ಉತ್ತರನ ಪಡ್ಕೋಬಹುದು. ಈ ರೀತಿಯಾದಂತಹ ಮೆಸೇಜ್ಗಳು ನೀವು ನೋಡಿರ್ಬೋದು. ಇವತ್ತು ನಾನು ನಿಮಗೆ ಅದೇ ಮೆಸೇಜಸ್ನ ನಿಮಗೆ ಕೊಡೋದಕ್ಕೆ ಬಂದೀನಿ. ಏನಪ್ಪ ಅಂತ ಹೇಳಿದರೆ 111 ಏನಕ್ಕೆ ನೋಡ್ತೀರಾ ನೀವು ಪದೇ ಪದೇ ಅಂತ ಹೇಳಿದರೆ, ನಿಮ್ಮ ಜೀವನದಲ್ಲಿ ಒಂದು ಹೊಸ ಆರಂಭ ಆಗ್ತಾ ಇದೆ, ಅಥವಾ ಹೊಸ ವ್ಯಕ್ತಿಗಳ ಪರಿಚಯ ಆಗ್ತಾ ಇರ್ಬೋದು, ಅಥವಾ ಹೊಸದಾಗಿ ನಿಮಗೆ ಅಪಾರ್ಚುನಿಟಿಗಳು ಬರ್ತಾ ಇರ್ಬೋದು. ಹಾಗಾಗಿ ನಿಮ್ಮ ಆಲೋಚನೆಗಳು ಸಹಿತ ಹೊಸದಾಗಿ ಇರಬೇಕು ಅನ್ನೋದನ್ನ ಹೇಳ್ತಾ ಇರುತ್ತೆ. ಅಂದರೆ ನಿಮ್ಮ ಚಿಂತೆ ಏನೇ ಆಗಿರ್ಬೋದು, ಪಾಸಿಟಿವ್ ಆಗಿರಲಿ, ನಿಮ್ಮ ಆಲೋಚನೆಗಳು ಹೊಸದಾಗಿರಲಿ ಅಂತ ಹೇಳಿ ನಿಮಗೆ ಏಂಜಲ್ಸ್ ಹೇಳ್ತಾ ಹೋಗ್ತಾರೆ. ಅದೇ ರೀತಿ 222 ನೋಡ್ತಾ ಇದ್ದೀರಪ್ಪ, ನೀವು ಎಲ್ಲೋ ಹೋಗ್ತಾ ಇದ್ರೆ ಗಾಡೀಲಾಗಿರ್ಬೋದು, ಅಥವಾ ಮೊಬೈಲ್ ನಂಬರಲ್ಲಿ ಆಗಿರ್ಬೋದು, ಅಥವಾ ಮೊಬೈಲ್ ಸ್ಕ್ರೀನ್ ಮೇಲೆ ಟೈಮ್ ಇರುತ್ತೆ, ಆ ಟೈಮಲ್ಲಾಗಿರ್ಬೋದು ನೀವು ನೋಡ್ತೀರಿ. 22 ಏನು ಹೇಳುತ್ತೆ ನಿಮಗೆ ಅನ್ನೋದನ್ನ ನೋಡೋಣ. ಇಲ್ಲಿ ತಾಳ್ಮೆಯಿಂದ ಇರಿ ಅಂತ ಹೇಳ್ತಾ ಇದೆ. ನೀವು ಯಾವುದೇ ಒಂದು ಕೆಲಸ ಮಾಡ್ತಾ ಇದ್ದೀರಾ ಅಂತ ಹೇಳಿದರೆ, ಅಲ್ಲಿ ಒಂದು ತಾಳ್ಮೆಯನ್ನು ನೀವು ಕಾಪಾಡ್ಕೊಳ್ಳಿ. ಆ ತಾಳ್ಮೆ ಏನಿರ್ಬೇಕಪ್ಪ ಅಂತ ಹೇಳಿದರೆ, ನೀವು ಯಾವುದೇ ಒಂದು ಕೆಲಸ ಮಾಡ್ತಾ ಇರ್ಬೋದು, ಅಥವಾ ಏನೇ ಒಂದು ವಿಚಾರಕ್ಕೆ ಯೋಚನೆ ಮಾಡ್ತಾ ಇರ್ಬೋದು, ಅಥವಾ ಯಾವುದೋ ಒಂದು ಹೊಸದಾಗಿ ನಿರ್ಧಾರ ತಗೋತಾ ಇರ್ಬೋದು, ಅಥವಾ ನಿಮ್ಮ ಸಂಬಂಧದಲ್ಲಾಗಿರ್ಬೋದು, ನಿಮ್ಮ ಜೀವನದಲ್ಲಿ ನಡೆಯುತ್ತಿರುವಂಥದ್ದು ಅದನ್ನು ಬ್ಯಾಲೆನ್ಸ್ ಮಾಡಿ ಒಂದು ಸಮತೋಲನವನ್ನು ಕಾಪಾಡಿಕೊಳ್ಳಿ. ತಾಳ್ಮೆ ಇರಲಿ. ಯಾವುದೇ ಒಂದು ನಿರ್ಧಾರ ತೆಗೆದುಕೋಬೇಕು ಅಂತ ಹೇಳಿದ್ರು ನೀವು ಸುಮಾರು ಸರಿ ಯೋಚನೆ ಮಾಡೋದ್ರ ಮುಖಾಂತರ ನೀವು ಆ ನಿರ್ಧಾರವನ್ನು ತೆಗೆದುಕೊಳ್ಳಿ ಅನ್ನೋದನ್ನು ಇಲ್ಲಿ ಏಂಜಲ್ಸ್ ನಿಮಗೆ ಹೇಳ್ತಾರೆ. ಅದೇ ನೀವು 444 ನೋಡ್ತಾ ಇದ್ರಿ ಅಂತ ಹೇಳಿದರೆ, ನೀವು ಅಲ್ಲಿ ಸಹಿತ ಒಂದು ನಿಮಗೆ ಸಂದೇಶ ಕಾಯ್ತಾ ಇರುತ್ತೆ, ಓಕೆನಾ? ಇಲ್ಲಿ ನಿಮಗೆ ಯಾವೆಲ್ಲ ನಂಬರ್ಸ್ ಕಾಣ್ತಾ ಇದೆ ಅನ್ನೋದನ್ನು ನೀವು ಕಮೆಂಟ್ ಮುಖಾಂತರ ಸಹಿತ ನೀವು ತಿಳಿಸ್ಬೋದು, ಓಕೆನಾ? ಇಲ್ಲಿ 44 ನೀವು ನೋಡ್ತಾ ಇದ್ರಿ ಅಂತ ಹೇಳಿದರೆ, ನೀವು ಸುರಕ್ಷಿತವಾಗಿದ್ದೀರಾ. ಏಂಜಲ್ಸ್ ಏನು ಹೇಳ್ತಾರಪ್ಪ ಅಂತ ಹೇಳಿದರೆ, ನೀವು ಇಲ್ಲಿ ಸುರಕ್ಷಿತವಾಗಿದ್ದೀರಾ ಅನ್ನೋದನ್ನು ಎಂಬ ಭರವಸೆಯ ಸಂಕೇತವಾಗಿ ಅದನ್ನು ನಿಮಗೆ ನಂಬರ್ಸ್ ಮುಖಾಂತರ ತಿಳಿಸ್ತಾ ಇರ್ತಾರೆ. ಅಥವಾ ನೀವು ಯಾವುದೋ ಒಂದು ಕೆಲಸಕ್ಕೆ ಹೋಗ್ತಾ ಇರ್ಬೋದು, ಆ ಕೆಲಸ ಆಗದೆ ಇರುವಂಥದ್ದು ನೀವು ನೋಡಿರ್ತೀರಲ್ವ, ಅಲ್ಲಿ ಸಹಿತ ಏನಾಗುತ್ತೆ, ನೀವು ದೃಢವಾದ ನಿರ್ಧಾರವನ್ನು ಇಟ್ಟುಕೊಳ್ಳಿ. ನಿಮಗೆ ಇದಕ್ಕಿಂತ ಒಳ್ಳೆಯ ಅಪಾರ್ಚುನಿಟಿಗಳು ಬರುತ್ತೆ. ನಿಮಗೆ ಈಗ ಬರದೇ ಇರ್ಬೋದು, ಈಗ ಆ ಅವಕಾಶ ಸಿಗದೇ ಇರ್ಬೋದು, ಆ ಅವಕಾಶ ನಿಮಗೆ ಮತ್ತೆ ಬರುವಂಥದ್ದು. ಆ ಅವಕಾಶ ನಿಮಗೆ ಬಂತು ಅಂತ ಹೇಳಿದರೆ, ಅದು ಪರಿಪೂರ್ಣವಾಗಿ ನಿಮಗೆ ಸಿಗುವಂಥದ್ದು.
ಅಂದರೆ ಶಾಶ್ವತವಾಗಿ ಸಿಗುವಂತಹ ದಿನವಾಗಿರುತ್ತೆ ಅಂತ ಇಲ್ಲಿ ನಿಮಗೆ ಮುಂದೊಂದು ದಿನ ಶಾಶ್ವತವಾಗಿ ಸಿಗುವಂತಹ ಅವಕಾಶಗಳು ಇದ್ದಾವೆ. ನೀವು ಇವಾಗ ಸುರಕ್ಷಿತವಾಗಿದ್ದೀರಾ, ಆ ಸಮಸ್ಯೆಯಿಂದ ನೀವು ದೂರ ಆಗಿದ್ದೀರಾ ಅನ್ನೋದನ್ನು ಸಹಿತ ಹೇಳ್ತಾರೆ. ಯಾಕೆಂದರೆ ಯಾವುದೇ ಒಂದು ಗೈಡೆನ್ಸ್ ಕೊಡ್ತಾ ಇದ್ದಾರೆ ಏಂಜಲ್ಸ್ ಅಂತ ಹೇಳಿದರೆ ಅಲ್ಲಿ ಏನೋ ಒಂದು ಸಮಸ್ಯೆ ಮೊದಲೇ ಏಂಜಲ್ಸ್ಗೆ ಗೊತ್ತಿರುತ್ತೆ ಅಲ್ವಾ, ಅದರಿಂದ ನಿಮ್ಮನ್ನು ಪಾರ್ ಮಾಡಿರುತ್ತೆ. ಓಕೆನಾ, ಅದರಿಂದ ನಿಮ್ಮನ್ನ ಪಾರ್ ಮಾಡಿತ್ತೆ ಅಂತ ಹೇಳಿದ್ರೆ ಅಲ್ಲಿ ಯಾವುದೋ ಒಂದು ಕೆಲಸ ಆಗಿರಲ್ಲ, ಅಥವಾ ಸಂಬಂಧದಲ್ಲಿ ಏನೋ ಕಿರಿಕಿರಿ ಮಾಡ್ಕೊಂಡಿರ್ತೀರ, ಅಲ್ಲಿ ನಿಮ್ಮ ಮಧ್ಯೆ ಏನೋ ಮಾತುಕತೆ ನಡೆದಿರಲ್ಲ, ಅಥವಾ ನಿಮ್ಮ ಫೈನಾನ್ಷಿಯಲ್ ವಿಚಾರದಲ್ಲಿ ಯಾವುದೋ ಒಂದು ಕೆಲಸಕ್ಕೆ ಹೋಗಿರ್ತೀರ, ಕೊಡಬೇಕಾದವರು ಹಣ ಕೊಟ್ಟಿರಲ್ಲ, ಅಥವಾ ನಿಮಗೆ ಸಿಗಬೇಕಾಗಿರೋ ಹಣ ಸಿಕ್ಕಿರೋದಿಲ್ಲ, ಅಥವಾ ನಿಮಗೆ ಜಾಬ್ ಸಿಗಬೇಕಾಗಿರುತ್ತೆ ಆ ಜಾಬ್ ಆಗಿರೋದಿಲ್ಲ, ಅಥವಾ ನೀವು ಬೇರೆ ಏನೋ ಯೋಚನೆ ಮಾಡ್ತಾ ಇರ್ತೀರ, ಆಗದೇ ಇರುವಂತಹ ಕೆಲಸಕ್ಕೆ ಅದು ತಪ್ಪು ಹೋಗಿತ್ತು ಅಂತ ಹೇಳಿದರೆ ಅಲ್ಲಿ ಏಂಜಲ್ಸ್ ನಿಮಗೆ 444 ಮುಖಾಂತರ ಏನು ತೋರಿಸುತ್ತಪ್ಪ ಅಂತ ಹೇಳಿದರೆ ನೀವು ಸುರಕ್ಷಿತವಾಗಿದ್ದೀರಾ. ನಿಮಗೆ ಇದಕ್ಕಿಂತ ಒಳ್ಳೆಯ ಅವಕಾಶಗಳು ಸಿಕ್ಕರೂ ಸಹಿತ ಒಂದು ಶಾಶ್ವತವಾಗಿ ನಿಮ್ಮ ಜೀವನಕ್ಕೆ ಬರುತ್ತೆ ಅನ್ನೋದನ್ನು ಸಹಿತ ಇಲ್ಲಿ ಏಂಜಲ್ಸ್ ನಿಮಗೆ ಹೇಳ್ತಾರೆ. ಅದೇ ರೀತಿ ನಿಮಗೆ 777 ಕಾಣ್ತು ಅಂತ ಹೇಳಿದರೆ ನಿಮಗೆ ಏನು ಹೇಳ್ಬೋದು ಏನು ಅಂತ ಹೇಳಿದರೆ, ನೀವು ಒಂದು ಯಾವ ರೀತಿಯಿಂದ ಆತ್ಮಚಿಂತನೆಯಲ್ಲಿದ್ದೀರಾ, ಅಂದರೆ ಇದು ಸ್ಪಿರಿಚುವಲ್ ನಂಬರ್ ಅಂತ ಹೇಳ್ಬೋದು. ನೀವೊಂದು ಆಧ್ಯಾತ್ಮಿಕವಾದಂತಹ ಕಲಿಕೆಯಲ್ಲಿ ಇರ್ಬೋದು, ಆಧ್ಯಾತ್ಮಿಕ ಬೆಳವಣಿಗೆಯ ಸಮಯ ಅಂತಲೂ ಹೇಳುತ್ತೆ ಇಲ್ಲಿ. ನೀವು ಯಾವುದೇ ಒಂದು ಕೆಲಸ ಮಾಡ್ತಾ ಇದ್ದೀರಾ ಅಂತ ಹೇಳಿದರೆ, ನಿಮ್ಮ ಜಾಬ್, ನಿಮ್ಮ ಫೈನಾನ್ಷಿಯಲ್, ನೀವು ಹೊಸದಾಗಿ ಏನೋ ಒಂದು ಬಿಸ್ನೆಸ್ ಸ್ಟಾರ್ಟ್ ಮಾಡಿರ್ಬೋದು, ಅಲ್ಲಿ ನಿಮಗೆ ಏನಾಗುತ್ತಪ್ಪ ಅಂತ ಹೇಳಿದರೆ ಒಂದು ಒಳ್ಳೆಯ ಬೆಳವಣಿಗೆ ಬರ್ತಾ ಇದೆ. ನೀವು ಚಿಂತೆಗೆ ಒಳಗಾಗೋದು ಬೇಡ. ನಿಮಗೆ ಒಂದು ಒಳ್ಳೆಯ ಅವಕಾಶ ಸಿಕ್ಕಿದೆ, ಆ ಅವಕಾಶದಿಂದ ನಿಮಗೆ ಒಂದು ಒಳ್ಳೆಯ ದಾರಿಯಲ್ಲಿ ನೀವಿದ್ದೀರಾ. ನಿಮ್ಮ ಜೀವನದಲ್ಲಿ ಸಕ್ಸಸ್ ಅನ್ನೋದು ಯೂನಿವರ್ಸ್ ಮುಖಾಂತರ ನಿಮಗೆ ನಡೀತಾ ಇದೆ, ಬ್ರಹ್ಮಾಂಡವು ನಿಮಗೆ ಕೊಡ್ತಾ ಇದೆ ಅನ್ನೋದನ್ನು ಏಂಜಲ್ಸ್ ನಿಮಗೆ ತಿಳಿಸ್ತಾ ಹೋಗ್ತಾರೆ. ಓಕೆನಾ, ಇಲ್ಲಿ ಇನ್ನೊಂದು ಏನಪ್ಪ ಅಂದರೆ 888. ಓಕೆನಾ, ಇನ್ನೂ ಒಂದು ನಂಬರ್ ಯಾವುದಪ್ಪ ಅಂತ ಹೇಳಿದರೆ 88. ಇದು ಯಾವ ಸಂದೇಶ ನಿಮಗೆ ಕೊಡೋದಕ್ಕೆ ಪ್ರಯತ್ನ ಮಾಡುತ್ತೆ? ಓಕೆನಾ, 88 ಏನಂತ ಹೇಳುತ್ತಪ್ಪ ಅಂತ ಹೇಳಿದರೆ ನಿಮ್ಮ ಜೀವನದಲ್ಲಿ ಸಮೃದ್ಧಿ ಬರ್ತಾ ಇದೆ. ಅಂದರೆ ನೀವು ಇಷ್ಟು ದಿನ ಯಾವುದೋ ಒಂದು ಕೆಲಸಕ್ಕೆ ತುಂಬಾ ಕಷ್ಟಪಡ್ತಿರ್ತೀರ, ತುಂಬ ಪರಿಶ್ರಮ ಪಟ್ಟಿರ್ತೀರ, ಇಲ್ಲಿವರೆಗೂ ನಿಮ್ಮ ಕೈ ಸೇರ್ದೇನೆ ಇರಬಹುದು, ಅಥವಾ ನಿಮಗೆ ಹೊಸ ಅಪರ್ಚುನಿಟಿಗಳಿಂದ ನಿಮಗೆ ಒಂದು ಒಳ್ಳೊಳ್ಳೆಯ ಅವಕಾಶಗಳು ಸಿಕ್ಕಿರ್ಬೋದು, ಅಥವಾ ಮುಂದೆ ನಿಮಗೆ ಸಿಗಬೇಕಾಗಿರೋದು ಇವಾಗ ಹೇಳ್ತಾ ಇದ್ದಾರೆ. 88 ಮುಖಾಂತರ ಏನು ಹೇಳ್ತಾ ಇದ್ದಾರಪ್ಪ ಅಂತ ಹೇಳಿದ್ರೆ, ನಿಮಗೆ ಒಂದು ಜೀವನದಲ್ಲಿ ಒಂದು ಸಮೃದ್ಧಿ ಬರಲಿದೆ, ಒಂದು ಅಬಾಂಡೆನ್ಸ್ ನಿಮ್ಮ ಜೊತೆ ಬರ್ತಾ ಇದೆ, ನೀವು ಅದನ್ನು ಪಡ್ಕೊಳ್ಳೋದಕ್ಕೆ ರೆಡಿಯಾಗಿ ಅನ್ನುವಂತಹ ಮೆಸೇಜನ್ನು ನಿಮಗೆ ಏಂಜಲ್ಸ್ ಕೊಡ್ತಾ ಇರ್ತಾರೆ. ಅಂದರೆ ನಿಮ್ಮ ಗಾರ್ಡಿಯನ್ ಏಂಜಲ್ಸ್ ನಿಮ್ಮನ್ನು ಪ್ರೊಟೆಕ್ಷನ್ ಮಾಡ್ತಾ ಇರ್ತಾರೆ, ನಿಮ್ಮನ್ನು ಪ್ರೊಟೆಕ್ಟ್ ಮಾಡ್ತಾರೆ, ನಿಮಗೆ ಗೈಡ್ ಮಾಡ್ತಾ ಇರ್ತಾರೆ. ನೀವು ಯಾವ ರೀತಿ ಬೇಕು ಅಂತ ಹೇಳಿರ್ತೀರ, ನಿಮ್ಮ ಜೀವನದಲ್ಲಿ ಯಾವ ಅಫರ್ಮೇಷನ್ನ ಇಟ್ಕೊಂಡಿರ್ತೀರ, ಅದಕ್ಕೆ ಅನುಗುಣವಾಗಿ ಇಲ್ಲಿ ನಿಮಗೆ ಮೆಸೇಜಸ್ನ ಕೊಡ್ತಾ ಹೋಗ್ತಾರೆ. ಓಕೆನಾ, ಇಲ್ಲಿ ಕಾರ್ಡ್ ಮುಖಾಂತರ ನಿಮಗೆ ಯಾವ ಮೆಸೇಜ್ ಬಂದಿದೆ, ನೀವು ಯಾವ ನಂಬರ್ ಪದೇ ಪದೇ ನೋಡ್ತಾ ಇದ್ದೀರಾ ಅನ್ನೋದನ್ನು ಸಹಿತ ಇಲ್ಲಿ ನೋಡೋಣ. ಓಕೆನಾ, 2111. ಓಕೆನಾ, ಅಂದರೆ ಮೊದಲು ನಾವು 11 ನೋಡಿದ್ವಿ, ಈಗ 2121. ನಾನು ಅವಾಗಲೇ ಹೇಳಿದೆ, ನೀವು ಬ್ಯಾಲೆನ್ಸ್ ಮಾಡಬೇಕಾಗುತ್ತೆ ನಿಮ್ಮ ಲೈಫಲ್ಲಿ. ಯಾವುದೋ ಒಂದು ವಿಚಾರಕ್ಕೆ ಬ್ಯಾಲೆನ್ಸ್ ಮಾಡೋದನ್ನು ಹೇಳ್ತಾ ಇರುತ್ತೆ. ಓಕೆನಾ, ಇಲ್ಲಿ ಬ್ಯಾಲೆನ್ಸಿಂಗ್ ಹೇಳೋದು ನಿಮ್ಮ ವಿಚಾರದಲ್ಲಿ. ಅಂದರೆ ಯಾವುದೋ ಒಂದು ಕನಸಿರುತ್ತೆ, ಯಾವುದೋ ಒಂದು ಡ್ರೀಮ್ ಇರುತ್ತೆ, ನನಗೆ ಆದಷ್ಟು ಬೇಗ ಈ ಕೆಲಸ ಆಗಲಿ ಅಂತ ಹೇಳಿ ನೀವೇನು ಕಾಯ್ತಾ ಇರ್ತೀರ ಅದನ್ನೇ ಹೇಳುತ್ತೆ. ನೀವು ಪದೇ ಪದೇ ನೀವು ಅದನ್ನೇ ಹೇಳ್ಕೊಳ್ಳೋದ್ರಿಂದ ನಿಮ್ಮ ಜೀವನದಲ್ಲಿ ಒಳ್ಳೆಯ ಅಪರ್ಚುನಿಟಿಗಳು ಬರುತ್ತೆ. ನಿಜ, ಅದರದ್ದೇ ಆದಂಥ ಒಂದು ಲಿಮಿಟ್ ಇರುತ್ತೆ ಅಲ್ವಾ, ಅದನ್ನು ಬ್ಯಾಲೆನ್ಸ್ ಮಾಡಿ ನಿಮ್ಮ ಜೀವನಕ್ಕೆ ಅದು ಬರುತ್ತೆ. ನಿಮ್ಮ ಗುರಿ ಏನಿದೆ, ನಿಮ್ಮ ಜೀವನದಲ್ಲಿ ಆ ಗುರಿನ ನೀವು ತಲುಪ್ತೀರಾ ಅನ್ನೋದನ್ನು ಸಹಿತ ಹೇಳುತ್ತೆ. ಆದರೆ ಅದನ್ನು ಬ್ಯಾಲೆನ್ಸಿಂಗ್ ಆಗಿ ಇಟ್ಕೊಳ್ಳಿ, ಬ್ಯಾಲೆನ್ಸ್ ಮಾಡಿ ಅನ್ನೋದನ್ನು ಸಹಿತ ಇಲ್ಲಿ ಹೇಳುತ್ತೆ. ಅದೇ ನೆಕ್ಸ್ಟ್ ಕಾರ್ಡ್ ಏನು ಹೇಳುತ್ತಪ್ಪ ಅಂತ ಹೇಳಿದರೆ 4442.
ಓಕೆನಾ. ಈ ನಂಬರನ್ನು ನೀವು ಯಾರೆಲ್ಲ ನೋಡ್ತಾ ಇದ್ದೀರಾ, ಇಲ್ಲಿ ನಿಜವಾಗ್ಲೂ ತುಂಬಾ ಒಳ್ಳೆ ನಂಬರ್ ಅಂತ ಹೇಳ್ಬೋದು. ನಿಮ್ಮ ಜೀವನದಲ್ಲಿ ಬರುವಂಥ ಯಾವುದೇ ವಿಚಾರ ಆಗಿರ್ಬೋದು, ಯಾವುದೇ ಕೆಲಸ ಆಗಿರ್ಬೋದು, ಯಾವುದೇ ಜಾಬ್ ಆಗಿರ್ಬೋದು, ಯಾವುದೇ ವ್ಯಕ್ತಿ ಆಗಿರ್ಬೋದು, ಅಥವಾ ರಿಲೇಷನ್ಶಿಪ್ಪಲ್ಲಿ ಆಗಿರ್ಬೋದು, ಮತ್ತೆ ಹೊಸ ಬಾಂಡಿಂಗ್ ಬೆಳೀತಾ ಇದೆ. ಆ ಹೊಸ ಬಾಂಡಿಂಗ್ ಬೆಳೆಯೋದ್ರಿಂದ ಏನಾಗ್ತಾ ಇದೆ ಅಂತ ಹೇಳಿದರೆ, ನಿಮಗೆ ಅದು ಒಂದು ಶಾಶ್ವತ, ಒಂದು ದೀರ್ಘಕಾಲದ ಅವಕಾಶ ಅಂತಲೇ ಹೇಳ್ಬೋದು. ಓಕೆನಾ. ನಿಮ್ಮ ಗುರಿಯತ್ತ ನಿರಂತರವಾಗಿ ಪ್ರಯತ್ನಿಸಿ. ಸಣ್ಣ ಸಣ್ಣ ಹೆಜ್ಜೆಗಳು ಕೂಡ ಒಂದು ದೊಡ್ಡ ಬದಲಾವಣೆ ಆಗ್ಬೋದು ಅನ್ನೋದನ್ನು ಸಹಿತ ಇಲ್ಲಿ ಹೇಳ್ತಾ ಇದ್ದಾರೆ. ಅಂದರೆ ನೀವು ಇಡುವಂಥ ಹೆಜ್ಜೆ ನಿಮ್ಮ ಜೀವನದಲ್ಲಿ ಒಂದು ದೀರ್ಘಾವಧಿ ಕಾಲ ನಿಮ್ಮ ಜೊತೆ ಇರುತ್ತೆ ಅನ್ನೋದನ್ನು ಸಹಿತ ಇಲ್ಲಿ ಹೇಳ್ತಾ ಇದ್ದಾರೆ. ಓಕೆನಾ. ಇಲ್ಲಿ ನಿಮಗೆ ಯಾವ ಏಂಜಲ್ಸಿಂದ ಮೆಸೇಜ್ ಇದೆ, ಯಾವ ಏಂಜಲ್ಸ್ ನಿಮಗೆ ಪ್ರೊಟೆಕ್ಟ್ ಮಾಡ್ತಾ ಇದ್ದಾರೆ, ಆ ಏಂಜಲ್ಸ್ ನಿಮಗೆ ಯಾವ ಸಂದೇಶವನ್ನು ಕೊಡ್ತಾ ಇದ್ದಾರೆ ಅನ್ನೋದನ್ನು ಸಹಿತ ಇಲ್ಲಿ ನೋಡೋಣ. ಓಕೆ. ಇಲ್ಲಿ ದ ಶಮನ್ ಅಂದರೆ ದ ಶಮನ್ ಏನು ಹೇಳ್ತಾರಪ್ಪ ಅಂತ ಹೇಳಿದರೆ, ನಿಮಗೆ ಒಂದು ಪ್ರೊಟೆಕ್ಷನ್ ಕೊಡುವಂತಹ ಏಂಜಲ್. ಟ್ರಸ್ಟ್ ಇನ್ ಹೈಯರ್ ಫೋರ್ಸ್ ಅಂತ ಹೇಳ್ತಾ ಇದೆ. ಓಕೆನಾ. ಇಲ್ಲಿ ಟ್ರಸ್ಟ್ ಇನ್ ಹೈಯರ್ ಅಂತ ಹೇಳಿದರೆ, ನಿಮ್ಮ ಎನರ್ಜಿ ಏನಿದೆ, ನಿಮ್ಮ ಎನರ್ಜಿ ಹೈಯರ್ ಮೆಸೇಜಸ್ಗೆ ಅದು ಈಕ್ವಲ್ ಆಗಿದೆ. ಅಂದರೆ ನಿಮಗೆ ಅಲ್ಲಿಂದ ಹೈಯರ್ ಎನರ್ಜಿಯಿಂದ ನಿಮಗೇನು ಮೆಸೇಜ್ ಬರ್ತಾ ಇದೆಪ್ಪ ಅಂತ ಹೇಳಿದರೆ, ನೀವು ನಂಬಿರುವಂತಹ ಏಂಜಲ್ಸ್, ನೀವು ಎಲ್ಲವನ್ನು ಒಬ್ಬರೇ ಹೊತ್ತುಕೊಳ್ಳುವಂಥದ್ದಿಲ್ಲ. ನಿಮಗೆ ಅಲ್ಲಿಂದ ಏಂಜಲ್ಸ್ ನಿಮಗೇನು ಹೇಳ್ತಾ ಇದ್ದಾರಪ್ಪ, ಹೈಯರ್ ಎನರ್ಜಿಯಿಂದ ನಿಮಗೆ ಯಾವ ಸಂದೇಶ ಬರ್ತಾ ಇದೆ ಅಂತ ಹೇಳಿದರೆ, ನೀವು ಎಲ್ಲವನ್ನು ಒಬ್ಬರೇ ಹೊತ್ತುಕೊಳ್ಳುವಂಥದ್ದಿಲ್ಲ. ನೀವು ಯಾವುದೋ ಒಂದು ವಿಚಾರನ ತುಂಬಾ ಯೋಚನೆ ಮಾಡ್ತಾ ಇದ್ದೀರಾ, ತುಂಬಾ ಸುಸ್ತಾಗಿ ಹೋಗಿದ್ದೀರಾ, ಅದರಿಂದ ತುಂಬಾ ನೋವು ಪಟ್ಟಿದ್ದೀರಾ. ಇಲ್ಲಿ ಹೇಳ್ತಾ ಇರೋದು ಏಂಜಲ್ಸ್ ನಂಬರ್ ಆಯಿತು. ಇವಾಗ ಏಂಜಲ್ಸ್ ನಿಮಗೆ ನಿಮ್ಮ ಜೊತೆ ಮಾತಾಡ್ತಾ ಇರುವಂಥದ್ದು. ನಿಮ್ಮ ಜೀವನದಲ್ಲಿ ಪ್ರತಿಯೊಂದನ್ನು ನೀವೊಬ್ಬರೇ ನಿಭಾಯಿಸುವಂಥದ್ದಿಲ್ಲ. ನಿಮ್ಮ ಜೀವನದಲ್ಲಿ ನಡೆಯುತ್ತಿರುವ ಪ್ರತಿಯೊಂದಕ್ಕೂ ಒಂದು ದೊಡ್ಡ ಉದ್ದೇಶ ಇರುತ್ತದೆ ಅನ್ನೋದನ್ನು ಸಹಿತ ಇಲ್ಲಿ ಹೇಳ್ತಾ ಇದ್ದಾರೆ. ಇಲ್ಲಿ ಡಿವೈನ್ ಟೈಮಿಂಗ್ ಏನಿದೆ, ಆ ಟೈಮಿಂಗಿಗೆ ನಡೆಯೋದು. ನೀವು ಎಷ್ಟೇ ಪ್ರಯತ್ನ ಮಾಡ್ತಿರ್ಬೋದು, ನೀವು ಏನೇ ಮಾಡ್ತಿರ್ಬೋದು, ಏನೇ ಸಮಸ್ಯೆ ಆಗಿರ್ಬೋದು, ಅಥವಾ ಏನೇ ಕಿರಿಕಿರಿ ಆಗಿರ್ಬೋದು, ನನಗೆ ಯಾಕೆ ಕೆಲಸ ಆಗಿಲ್ಲ, ನಾನು ಏನಕ್ಕೆ ಮಾಡ್ತಾ ಇಲ್ಲ, ಏನು ಅಂತ ಹೇಳಿ ನೀವು ಏನಾದರೂ ಯೋಚನೆ ಮಾಡ್ತಾ ಇದ್ರಿ ಅಂತ ಹೇಳಿದರೆ, ಖಂಡಿತವಾಗಿ ಇಲ್ಲಿ ಹೇಳ್ತಾ ಇದ್ದಾರೆ, ಡಿವೈನ್ ಟೈಮ್ ಏನಿದೆಯೋ ಅದರದ್ದ ಪ್ರಕಾರ ನಡೆಯುತ್ತೆ. ಅಂದರೆ ನಿಮ್ಮ ಜೀವನದಲ್ಲಿ ಯಾವುದೇ ಒಂದು ಉದ್ದೇಶ ನಡೀತಾ ಇರ್ಬೋದು, ಅದು ಒಂದು ಒಳ್ಳೆಯ ಉದ್ದೇಶಕ್ಕೆ. ಓಕೆನಾ. ಇಲ್ಲಿ ಒಂದು ಒಳ್ಳೆಯ ಉದ್ದೇಶಕ್ಕೆ ಅಂತ ಹೇಳ್ತಾ ಇದೆ. ಇಲ್ಲಿ ನಿಮಗೆ ಗೂಬೆ ಕಾಣ್ತಾ ಇರ್ಬೋದು ಅಲ್ವಾ, ಅಲ್ಲಿ ಒಂದು ನಿಮ್ಮ ಸಮೃದ್ಧಿ ಅನ್ನೋದು ನಿಮ್ಮ ಜೀವನಕ್ಕೆ ಬರ್ತಾ ಇದೆ. ಅದು ಒಂದು ಲಕ್ಷ್ಮಿಯ ಸಂಕೇತ ಅಂತ ಹೇಳ್ತಾರೆ. ಅದು ಹಾರುವಂಥದ್ದು. ಅಂದರೆ ನಿಮಗೆ ಒಂದು ಫೈನಾನ್ಷಿಯಲ್ ಫ್ರೀಡಮ್ ನಿಮ್ಮ ಜೊತೆ ಬರ್ತಾ ಇದೆ. ನಿಮ್ಮನ್ನಿಗೆ ವೇಟ್ ಮಾಡ್ತಾ ಇದ್ರಲ್ಲ ಇಲ್ಲಿಯವರೆಗೂ, ಅದು ಈ ಕ್ಷಣಕ್ಕೆ ನಿಮ್ಮದೇ ಆದಂತಹ ಡಿವೈನ್ ಪ್ಲಾನ್ ಏನಿದೆಯೋ ಅದರ ಪ್ರಕಾರನೇ ನಿಮ್ಮ ಜೀವನಕ್ಕೆ ಬಂದು ಸೇರಲಿದೆ ಅನ್ನೋದನ್ನು ಸಹಿತ ಇಲ್ಲಿ ಹೇಳ್ತಾ ಇದ್ದಾರೆ. ಇಲ್ಲಿ ನಿಮ್ಮ ಅಂತರ್ಪ್ರಜ್ಞೆ ಏನು ಹೇಳುತ್ತೆ, ಓಕೆನಾ, ನಿಮ್ಮ ಅಂತರ್ಪ್ರಜ್ಞೆ ಮತ್ತು ನಿಮ್ಮ ಉನ್ನತ ಮಾರ್ಗದರ್ಶನದ ಮೇಲೆ ನಂಬಿಕೆ ಇರಲಿ. ನಿಮ್ಮ ಮನಸ್ಸು ಏನು ಹೇಳುತ್ತೆ, ನಿಮ್ಮ ಮನಸ್ಸು ಯಾವ ರೀತಿ ನಿಮಗೆ ಗೈಡ್ ಮಾಡುತ್ತೆ, ಏಂಜಲ್ಸ್ ನಿಮಗೆ ಯಾವ ರೀತಿ ಗೈಡ್ ಮಾಡುತ್ತೆ, ಅದರ ಮೇಲೆ ನಿಮಗೆ ನಂಬಿಕೆ ಇರಲಿ. ಹೈಯರ್ ಎನರ್ಜಿ ಮೇಲೆ ನಂಬಿಕೆ ಇರಲಿ. ಆ ನಂಬಿಕೆ ನಿಮ್ಮ ಜೀವನವನ್ನೇ ಬದಲಾಯಿಸುತ್ತೆ ಅಂತ ಇಲ್ಲಿ ಶಮನ್ ಅವರು ನಿಮಗೆ ಹೇಳ್ತಾ ಇದ್ದಾರೆ. ಓಕೆನಾ. ಇಲ್ಲಿ ಇನ್ನು ಯಾವ ರೂಪ ಅಂತ ಹೇಳಿದ್ರೆ ಒರೆಕಾಲ್, ವೇಟ್ ಫಾರ್ ಇಂಪಾರ್ಟೆಂಟ್ ಇನ್ಫಾರ್ಮೇಷನ್. ಅಂದರೆ ನೀವು ವೆಯ್ಟ್ ಮಾಡ್ತಾ ಇದ್ದೀರಾ, ಕರೆಕ್ಟ್ ಅಲ್ವಾ? ನೀವು ಯಾವುದೋ ಒಂದು ವಿಚಾರಕ್ಕೆ ಈಗಲಾಗಲೇ ನಿರ್ಧಾರವನ್ನು ತೆಗೆದುಕೊಂಡಿದ್ದೀರಾ. ಆ ನಿರ್ಧಾರವನ್ನು ಒಂದು ಶೀಘ್ರವಾಗಿ ತೆಗೆದುಕೊಳ್ಳೋದನ್ನು ನಿಲ್ಲಿಸಿ ಅಂತ ಹೇಳ್ತಾ ಇದ್ದಾರೆ. ಇಲ್ಲಿ ಸಹಿತ ಚಕ್ರ ಇದೆ, ಇಲ್ಲಿ ಸಹಿತ ಚಕ್ರ ಇದೆ. ಓಕೆನಾ. ಆ ಸರ್ಕಲ್ ಒಂದು ರೌಂಡಲ್ಲಿ ಒಂದು ನಿಮ್ಮದ ಹತ್ರ ಬರಬೇಕು ಅಂತ ಹೇಳಿದರೆ, ಒಂದು ವಿಷಯ ಆಗಿರ್ಬೋದು, ಒಂದು ಕೆಲಸ ಆಗಿರ್ಬೋದು, ಯಾವುದೇ ಒಂದು ಆಗಿರ್ಬೋದು, ನಿಮ್ಮ ಹತ್ರ ಬರಬೇಕು ಅಂತ ಹೇಳಿದರೆ ಅದು ಡಿವೈನ್ ಪ್ಲಾನಿಂಗ್ ಮುಖಾಂತರನೇ ಆಗುತ್ತೆ. ಓಕೆನಾ. ಇಲ್ಲಿ ಅವ್ರು ಏನು ಹೇಳ್ತಾ ಇದ್ರಪ್ಪ ಅಂತ ಹೇಳಿದರೆ, ನೀವು ಮಾಡಿರುವಂಥ ಮ್ಯಾನಿಫೆಸ್ಟೇಷನ್ ಏನಿದೆ ಅದು ನಿಮ್ಮದೇ ಆದಂತಹ ಆಸೆ, ನಿಮ್ಮದೇ ಆದಂಥ ಕನಸು, ಅದು ನಿಮ್ಮ ಹತ್ತಿರ ಬರಬೇಕು ಅಂತ ಹೇಳಿದರೆ ಒಂದು ಡಿವೈನ್ ಪ್ಲಾನಿಂಗ್ ಏನಿದೆ ಆ ಪ್ಲಾನಿಂಗ್ ಮುಖಾಂತರನೇ ನಡೀತಾ ಇರೋದು ಅನ್ನೋದನ್ನು ಸಹಿತ ಇಲ್ಲಿ ಹೇಳ್ತಾ ಇದ್ದಾರೆ. ಅದೇ ಪ್ರಕಾರ ನೀವು ಅತಿ ಹೆಚ್ಚು
ಅಂದರೆ ಅತಿ ಶೀಘ್ರವಾಗಿ ಯಾವುದೇ ಒಂದು ನಿರ್ಧಾರ ತಗೊಳ್ಳೋದು, ಅಥವಾ ಯಾವುದೋ ಒಂದು ಕೆಲಸಕ್ಕೆ ಹೋಗಬೇಕು ಅನ್ನುವಂಥದ್ದು, ಅಥವಾ ಯಾವುದೋ ನಿಮ್ಮ ರಿಲೇಷನ್ಶಿಪ್ಪಲ್ಲಿ ಏನಾದರೂ ಜಗಳ ಆಗಿರುತ್ತೆ, ಕಿರಿಕಿರಿ ಆಗಿರುತ್ತೆ, ಅದಕ್ಕೆ ಹೋಗಿ ಬೇಗ ಏನೋ ಒಂದು ನಿರ್ಧಾರ ತಗೊಳ್ಳೋದು, ಇಲ್ಲಿ ಸಮಸ್ಯೆಗಳನ್ನ ನೋಡೋದು, ಅಥವಾ ಫೈನಾನ್ಷಿಯಲ್ ವಿಚಾರದಲ್ಲಿ ಯಾರೋ ಬಂದರು ಹಣ ಕೊಟ್ಟರು ಅಲ್ಲಿ ಏನೋ ನೀವು ದುಡುಕಿರುವಂಥದ್ದು, ಅಥವಾ ಜಾಬ್ ವಿಚಾರದಲ್ಲಾಗಿರ್ಬೋದು, ಅಥವಾ ನಿಮ್ಮ ಬೇರೆ ಯಾವುದೋ ಒಂದು ವಿಚಾರದಲ್ಲಾಗಿರ್ಬೋದು, ದುಡುಕು ಸ್ವಭಾವವನ್ನು ಸ್ವಲ್ಪ ಮಟ್ಟಿಗೆ ನಿಲ್ಲಿಸಿ ಅನ್ನೋದನ್ನು ಸಹಿತ ಇಲ್ಲಿ ಹೇಳ್ತಾ ಇದ್ದಾರೆ. ಅಂದರೆ ಯಾರಾದರೂ ನಿಮ್ಮನ್ನು ಸಂಪರ್ಕಿಸಬಹುದು, ಓಕೆನಾ, ಅವರಿಂದ ಒಂದು ನಿಮಗೆ ಹೊಸ ಅವಕಾಶ ಮತ್ತು ನಿಮ್ಮ ಬಗ್ಗೆ ತಿಳಿಬಹುದು, ಯಾವುದೋ ಒಂದು ಸಂದೇಶ ನಿಮಗೆ ಬರ್ಬೋದು, ಒಂದು ಸತ್ಯ ಗೊತ್ತಾಗ್ಬೋದು. ಈ ರೀತಿಯಾದಂತಹ ಸಿಚುವೇಶನ್ನು ಸಹಿತ ನಿಮ್ಮ ಜೀವನದಲ್ಲಿ ನಡೆಯುತ್ತೆ ಅಂತ ಹೇಳಿ ಇಲ್ಲಿ ಶಮನ್ ಅವರು ನಿಮಗೆ, ಶಮನ್ ಏಂಜಲ್ಸ್ ಅವರು ನಿಮಗೆ ಗೈಡ್ ಮಾಡ್ತಾ ಇದ್ದಾರೆ. ನಿಮ್ಮದೇ ಆದಂಥ ಒಂದು ಜೀವನದ ಶೈಲಿನ ನೀವು ಆಲ್ರೆಡಿ ಇವಾಗ ಹೆಜ್ಜೆನ ಇಟ್ಟಿದ್ದೀರ. ಆ ಹೆಜ್ಜೆಯಲ್ಲಿ ಹಿಂದೆ ಸರಿಯುವಂಥದ್ದೆಲ್ಲ, ಸದ್ಯದಕ್ಕೆ ಆ ನಿರ್ಧಾರವನ್ನು ನೀವು ತೆಗೆದುಕೊಳ್ಳಕ್ಕೆ ಹೋಗಬೇಡಿ. ನಿಮಗೆ ಇನ್ನೂ ಒಂದು ಮಾಹಿತಿ ಬರುತ್ತೆ, ಸತ್ಯ ಗೊತ್ತಾಗುತ್ತೆ. ಆ ಸತ್ಯದ ನಂತರ ನೀವು ತೆಗೆದುಕೊಳ್ಳುವಂತಹ ನಿರ್ಧಾರ ಬೇರೆನೇ ಇದೆ ಅನ್ನೋದನ್ನು ಸಹಿತ ಇಲ್ಲಿ ಹೇಳ್ತಾ ಇದ್ದಾರೆ. ಇಲ್ಲಿ ಒಟ್ಟಾರೆಯಾಗಿ ಗೈಡೆನ್ಸ್ ಏನಪ್ಪ ಅಂತ ಹೇಳಿದರೆ, ನಂಬಿಕೆಯನ್ನು ಕಳೆದುಕೊಳ್ಳಬೇಡಿ, ಓಕೆನಾ. ಇಲ್ಲಿ ಒಟ್ಟಾರೆಯಾಗಿ ನಿಮಗೆ ಒಂದು ಸಂದೇಶ ಏನಪ್ಪ ಅಂತ ಹೇಳಿದರೆ, ನಂಬಿಕೆಯನ್ನು ಕಳೆದುಕೊಳ್ಳಬೇಡಿ, ದೈವಿಕ ಮಾರ್ಗದರ್ಶನ ನಿಮ್ಮೊಂದಿಗೆ ಇದೆ ಅನ್ನೋದನ್ನು ಸಹಿತ ಇಲ್ಲಿ ಹೇಳ್ತಾ ಇದ್ದಾರೆ. ದೈವಿಕ ಸಂದೇಶ ಅಂದರೆ ಏಂಜಲ್ಸ್, ನೀವು ನಂಬಿರುವಂಥ ದೈವಶಕ್ತಿ, ನಿಮ್ಮ ಜೊತೆ ಇರುವಂತಹ, ನಿಮ್ಮನ್ನು ಪ್ರೊಟೆಕ್ಟ್ ಮಾಡ್ತಾ ಇರುವಂತಹ ದುರ್ಗಾ ಮಾತೆ ಆಗಿರ್ಬೋದು, ರಾಯರಾಗಿರ್ಬೋದು, ಸಾಯಿಬಾಬಾ ಆಗಿರ್ಬೋದು, ಆಂಜನೇಯ ಆಗಿರ್ಬೋದು, ಕಾಳಿ ಮಾತಾ ಆಗಿರ್ಬೋದು, ನಿಮ್ಮದೇ ಆದಂತಹ ದೈವಶಕ್ತಿ ನಿಮ್ಮನ್ನು ಪ್ರೊಟೆಕ್ಟ್ ಮಾಡ್ತಾ ಇದೆ ಅನ್ನೋದನ್ನು ಸಹಿತ ಹೇಳ್ತಾ ಇದ್ದಾರೆ. ಆದರೆ ಈಗ ಸ್ವಲ್ಪ ತಾಳ್ಮೆಯಿಂದ ಇರಿ ಅನ್ನೋದನ್ನು ಸಹಿತ ಇಲ್ಲಿ ನಿಮಗೆ ಏಂಜಲ್ಸ್ ಹೇಳ್ತಾ ಇದ್ದಾರೆ. ಸರಿಯಾದ ದಾರಿಯ ಅಂದರೆ ಇವಾಗ ನಿಮಗೆ ಒಂದು ಸರಿಯಾದ ಸಮಯದಲ್ಲಿದ್ದೀರಾ, ಸರಿಯಾದ ಮಾಹಿತಿಯನ್ನು ಸಹಿತ ನಿಮಗೆ ನಿಮ್ಮ ಮುಂದೆ ಬರುತ್ತೆ, ನಿಮಗೆ ಒಂದು ಸರಿಯಾದ ಅವಕಾಶನೂ ಸಹಿತ ನಿಮ್ಮ ಮುಂದೆ ಬರುತ್ತೆ. ನೀವು ತಾಳ್ಮೆಯಿಂದ ನಿಮ್ಮದೇ ಆದಂತಹ ಜರ್ನಿಲ ಇದ್ದೀರಾ, ನೀವು ಆರಾಮಾಗಿ ಇರಿ ಅನ್ನೋದನ್ನು ಸಹಿತ ಇಲ್ಲಿ ಏಂಜಲ್ಸ್ ನಿಮಗೆ ಹೇಳ್ತಾ ಇದ್ದಾರೆ. ನೀವು ನಂಬಿರುವಂತಹ ದೈವಶಕ್ತಿಯ ನೇಮನ್ನು ಚಾರ್ಟ್ ಮುಖಾಂತರ ನೀವು ತಿಳಿಸಿದರೆ ನೀವು ಆ ಎನರ್ಜಿನ ಸಹಿತ ನೀವು ಪಡ್ಕೋಬೋದು ಅಂತ ಹೇಳ್ತಾ ಇವತ್ತಿನ ರೀಡಿಂಗ್ನ ಮುಗಿಸ್ತೀನಿ. ಥ್ಯಾಂಕ್ ಯು ಸೋ ಮಚ್.